ಈ ಮನೆಗಂತೂ ಇರೋಕ್ಕೆ ಭಾಳ ಅದೃಷ್ಟ ಮಾಡಿರಬೇಕು ಬಿಡು. ಅಲ್ಲ ಆ ವಯ್ಯ ಆರಾಮಾಗಿ ಮನೆಗಿರೋದು ಬಿಟ್ಬಿಟ್ಟು ಅದು ಯಾಕೆ ಅವ್ರ ಅಮ್ಮವ್ರ ಮನೆ ಅಲ್ಲಿ ಇಲ್ಲಿ ಅಂತ ತಿರುಗ್ತಾನೋ ನಾ ಕಾಣೆ. ಏನೋ ಆ ಮನೆ ಇದಕ್ಕಿನ್ನೂ ಸಂದಕೈತೇನೋ ಯಾರಿಗೆ ಗೊತ್ತು. ಯಪ್ಪ ಹೋಗಕ್ಕೇನಿಯ ಮನ್ಸಂತೂ ಗೊತ್ತಾನೆ ಇಲ್ಲ ನನಗಂತೂ. ಇಲ್ಲಿಂದ ವರ್ಡನ ಅಂತ ಹೇಳ್ಬಿಟ್ಟು ಸುಮ್ಮನೆ ಕುಂತ್ಕೊಂಡಂಗೆ ಆಯಿತು. ನನಗಂತೂ ಹೋಗಕ್ಕಂತೂ ಇಂಟ್ರೆಸ್ಟೂ ಇಲ್ಲ. ಇಲ್ಲೇ ಇದ್ಬಿಡನಿ ಅಂತ. ಅಲ್ಲ ಕಣೆ ಏನೋ ಬಿಸ್ನೆಸ್ ಹುಡಿಕೊಂಡು ಏನೇ ಹೋಗ್ಬೇಕು ನಾವು ಇಲ್ಲಿಂದ. ಅಲ್ಲಿ ನೋಡಿದ್ರೆ ಕಾರ್ನ ಕಿತ್ಕೊಂಡು ಹೋಗೋಳೆ ಅವಳು ಗಾಳಮ್ಮ. ಇನ್ನು ಏನು ಮಾಡೋಕ್ಕಾಯ್ತದೆ ಇವಳು. ಹೆಂಗನ ಮಾಡಿ ನಾವು ಒಂಚೂರು ಇದು ಮಾಡ್ಕೋಬೇಕಲ್ಲ, ಅರೇಂಜ್ ಮಾಡ್ಕೋಬೇಕಲ್ಲ ಎಲ್ಲನೂ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ನಾವು ಹೋಗಿ ಹಿಡ್ಕೊಂಡ್ವಿ ಅಂತ ಹೇಳಿದ್ರೆ ಸಖತ್ತಾಗಿ ನಾವು ಸೆಟ್ಲ್ ಆಗೋಗ್ಬಿಡ್ಬೇಕು. ಆ ಥರ ಬಿಸ್ನೆಸ್ ನೇನಿಯ ಹಿಡ್ಕೋಬೇಕು ಅಷ್ಟೇನೇನಿಯ. ಮೇಡಮ್ ಅವರೇ, ನನಗೆ ನಿಜವಾಗ್ಲೂ ಒಬ್ರು ಗೊತ್ತು. ಅವರು ಬಿಸ್ನೆಸ್ ಮಾಡೋರೇನೆ. ಏನು ಬಿಸ್ನೆಸ್ ಮಾಡೋರಾ? ಪ್ಲೀಸ್ ನಮಗೆ ಪರಿಚಯ ಮಾಡಿಸ್ಕೊಟ್ಟು ನಮಗೆ ಆರ್ಡರ್ ಕೊಡಂಗೆ ಮಾಡು. ನಾವು ಅಷ್ಟೇನೆ ಬಿಸ್ನೆಸ್ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಅತ್ತೆ ಹತ್ರ ಅಂತೂ ಬೈಸ್ಕೊಂಡು ಸಾಕಾಗಿ ಹೋಗ್ಬಿಟ್ಟೈತೆ ನಮಗಂತೂ. ನಾನು ಇವಳು ಏನು ಕೆಲಸ ಮಾಡಲ್ಲ ಅಂತ ಹೇಳ್ಬಿಟ್ಟು ಯಾವಾಗೂ ಬೈತಾನೇ ಇರ್ತಾರೆ. ಏನು ಮಾಡಲ್ಲ ಅಂತ ಹೇಳಿ. ಅದಕ್ಕೇನೆ ಯಾವ್ದನ ಒಂದು ಕೆಲಸ ಸಿಕ್ಕಿದ್ರೂ ಮೇಲೇನೆ ನೋಡಿ, ನಿಮ್ಮ ಋಣನ ಯಾವತ್ತೂ ಮರೆಯಲ್ಲ. ಯಾವ್ದನ ಒಂದು ಒಂದು ಚಿಕ್ಕ ಬಿಸ್ನೆಸ್ ಆದರೂ ಪರವಾಗಿಲ್ಲ, ಫಸ್ಟು ಶುರು ಮಾಡ್ಕೋಬೇಕು ನಾವು. ಹಾಂ, ಹೆಂಗನ ಡೀಲ್ ಮಾಡ್ಕೋಬೇಕಲ್ಲ. ಒಪ್ಕೊಳ್ಳೋಣ ಇರು. ಅಣ್ಣ ಏನು ಯೋಚನೆ ಮಾಡ್ತಾ ಇದ್ದೀರಾ? ಪ್ಲೀಸ್ ನನಗೆ ಯಾವುದಾದ್ರೂ ಪರವಾಗಿಲ್ಲ, ನನಗೆ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಮಾಡಿಕೊಟ್ಬಿಟ್ರೆ ಅಷ್ಟೇ ಸಾಕು. ಪ್ಲೀಸ್ ಇಲ್ಲ ಅಂತ ಹೇಳ್ಬಿಡಿ. ಇಲ್ಲಿಗೆ ಬಂದಿದ್ದೇನೆ ನಾವು ಏನಾದರೂ ಆರ್ಡರ್ ತಗೊಂಡು ಬಿಸ್ನೆಸ್ ಮಾಡೋಣ ಅಂತ ಹೇಳ್ಬಿಟ್ಟು. ನಮ್ಮ ಮನೆಗೆ ಒಬ್ಬಳವಳೆ ರಾಧಾ ಅಂತ ಹೇಳ್ಬಿಟ್ಟು ಅವಳಂತೂ ಅವಳು ಬಿಸ್ನೆಸ್ ಮಾಡ್ಕೊಂಡು ನಮ್ಮನ್ನೆಲ್ಲ ಉಗಿಸ್ತಾನೆ ಇರ್ತಾಳೆ. ಅದಕ್ಕೆ ಅಣ್ಣ ಪ್ಲೀಸ್ ಅಣ್ಣ ಇಲ್ಲ ಅಂತ ಹೇಳ್ಬಿಡಿ ಕಣ್ಣ. ನಮಗೆ ಅಂತ ಹೇಳ್ಬಿಟ್ಟು ಬಿಸ್ನೆಸ್ನ ಒಂಚೂರು ನೋಡ್ಬಿಟ್ಟು ಮಾಡಿಕೊಡಿ. ನೋಡಿ, ನೀವು ಇಲ್ಲೇ ಕೂತ್ಕೊಂಡಿರಿ, ನಾನು ಫೋನಾಗಿ ಮಾತಾಡ್ಕೊಂಬಿಟ್ಟು ಬರ್ತೀನಿ. ಒಬ್ರವ್ರೆ ಅವ್ರಿಗೆ ಈ ಉಪ್ಪಿನಕಾಯಿ ಹಪ್ಪಳ ಅವೆಲ್ಲನೂ ಬೇಕಾಗ್ತೈತೆ. ಅವರು ಹೋಟ್ಲು ಇಟ್ಕೊಂಡವ್ರೆ. ಅವ್ರು ಅವತ್ತು ಹೇಳ್ತಾ ಇದ್ರು ಹಿಂಗೆ ಉಪ್ಪಿನಕಾಯಿ ಹಪ್ಪಳ ಅವೆಲ್ಲನೂ ಬೇಕು ಅಂತ ಹೇಳ್ಬಿಟ್ಟು. ನೀವು ಅದನ್ನು ಮಾಡಿಕೊಡ್ತೀರಾ ಅಂತ ಹೇಳಿದ್ರೆ ನಿಜವಾಗ್ಲೂ ಅವರಂತೂ ಓಕೆ ಅಂತ ಹೇಳ್ತಾರೆ. ಸರಿನಾ? ನೀವು ಇರಿ, ನಾನು ಅವ್ರ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಅಯ್ಯೋ ಹೌದಾ ಅಣ್ಣ, ದಯವಿಟ್ಟು ಇಲ್ಲ ಅಂತ ಅನ್ಬೇಡಿ ಅಣ್ಣ. ಪ್ಲೀಸ್ ಅಣ್ಣ, ಹೆಂಗನ ಮಾಡಿ ಒಪ್ಪಿಸ್ಬಿಡಿ ಸರಿನಾ? ನೋಡಿ ನಿಮಗೆ ಬೇಕಾದ್ರೆ ಒಂಚೂರು ಕಾಸು ಏನಾರ ಬೇಕಾದ್ರೆ ಒಂದು 500,000 ಕೊಡ್ತೀವಿ. ಹ್ಞೂ ಅಣ್ಣ, ಭಾಳ ಕಷ್ಟ ಆಗಿದ್ದೀವಿ ನಾವಂತೂ. ಹೊಸಿ ಕಷ್ಟ ಅಲ್ಲ ಕಣ್ಣ, ಭಾಳ ಕಷ್ಟ ಆಗಿದ್ದೀವಿ. ಅದಕ್ಕೇನಿಯ ನೀವೇನಿಯ ಇದಕ್ಕೊಂದು ಪರಿಹಾರ ಅಂತ ಹೇಳ್ಬಿಟ್ಟು ಮಾಡಿಕೊಡ್ಬೇಕಣ್ಣ. ಪ್ಲೀಸ್ ಇಲ್ಲ ಅಂತ ಹೇಳ್ಬೇಡಿ. ಸರಿ, ನನ್ನ ಫೋನಾಗಿ ಮಾತಾಡ್ಬಿಟ್ಟು ಬರ್ತೀನಿ. ಯಾರ ಕಡೆಯಿಂದ ಸಿಗಲಿ ಬಿಡೆ ಬಿಸ್ನೆಸ್ಗೆ. ನಮಗೇನಂತೆ ಇವನನ್ನ ಹುಡಿಕೊಡ್ಲಿ, ಬೇರೆಯವ್ರನ್ನ ಹುಡಿಕೊಡ್ಲಿ, ನಮಗೇನಂತೆ ಬಿಸ್ನೆಸ್ ಅಂದರೆ ಬಿಸ್ನೆಸ್ಸು. ಯಾರು ಹುಡಿಕೊಟ್ರು ನಮಗೇನು ಸಮಾಧಾನನೇನಿಯ. ಯಾರೊಬ್ರು ಹುಡಿಕೊಡ್ತಾರಲ್ಲ ನೋಡು, ಅವ್ರ ಮುಂದೆ ಚೆನ್ನಾಗಿ ಏನಿಯ ಬಿಸ್ನೆಸ್ ಮಾಡಿ ನಾವು ತೋರಿಸ್ಬೇಕು. ನಮ್ಮದು ಅಷ್ಟು ಇಷ್ಟು ಅಂತ ಹೇಳ್ಬಿಟ್ಟು ನಾವು ಬಿಲ್ಡಪ್ಗಳನ್ನ ಕೊಡ್ತಾನೇ ಇರ್ಬೇಕು. ಅವಾಗವಾಗ ಸರಿಯಾಗಿ ಬಿಲ್ಡಪ್ನ. ಹೌದೌದು, ನಾವು ಇನ್ಮೇಲೆ ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳ್ಕೊಂಡು ಆರಾಮಾಗಿ ಓಡಾಡ್ಬೋದು. ಸುಮ್ಕೇರು ಹೆಂಗೋನ್ವೇ ನಡೀತದೆ. ನೋಡೋಣ ಇರು. ಅವನೇನೋ ಫೋನಾಗಿ ಮಾತಾಡ್ಕೊಂಬಿಟ್ಟು ಬರ್ತೀನಿ ಅಂತ ಹೇಳಿದ್ನಲ್ಲ, ಫೋನಾಗಿ ಮಾತಾಡ್ಕೊಂಬಿಟ್ಟು ಬಂದ ಅಂತಂದರೆ ಇನ್ನೇನು ಆರಾಮಾಗೆ ನಮ್ಮದನ್ನು ಎಲ್ಲ ಸೊರ್ಬೋತದೆ. ಹೆಂಗೋ ಆಯ್ತದೆ ಬಿಡು, ನೋಡೋಣ ಏನೋ ಒಂದು ಮಾಡೋಣ. ಆದರೆ ಅವಳಿಗಿನ್ನ 1% ಶಾನ್ ಇರಬೇಕು ಅಷ್ಟೇನಿಯ. ಹಾಂ, ಹಾಗೆ ಮಾಡೋಣ, ಸುಮ್ಮನೆ ಇರು. ಮೇಡಮ್, ಏನ್ ಮೇಡಮ್ ನಿಮ್ಮ ಅದೃಷ್ಟ, ನಾನು ಕೇಳಿದ ತಕ್ಷಣ ಏನಿಯಾ ಸರಿ ಬನ್ನಿ ಅಂತ ಹೇಳಿದ್ರು. ಹಾಂ, ನಿಜ ಹೇಳ್ತಾ ಇದ್ದೀರಾ? ನಿಜವಾಗ್ಲೂ ಬನ್ನಿ ಅಂತಾನೇ ಹೇಳಿದ್ರಾ? ನಂಗೆ ನಂಬಕ್ಕೆ ಏನೇ ಆಯ್ತಾ ಇಲ್ಲ. ನಿಜ ಹೇಳ್ತಾ ಇದ್ದೀರಾ? ನಿಜವಾಗೂ ಬನ್ನಿ ಅಂತ ಹೇಳಿದ್ರಾ? ಬಿಸ್ನೆಸ್ಸು ಪಕ್ಕನಾ? ಅಯ್ಯೋ, ಪಕ್ಕನ ಅಂತ ಯಾಕೆ ಹೇಳ್ತೀರಾ? ಅವ್ರು ನಮಗೆ ಗೊತ್ತಿರೋನೇನಿಯ ಹೋಟ್ಲುನವರು ಕೇಳಿದ್ರೆ ಅವರು ಹೇಳ್ತಾರೆ. ನಾನು ಈಗ ಕೇಳಿದ್ನಲ್ಲ ಹಿಂಗೆ ಅಂತ ಹೇಳಿದಕ್ಕೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರನ್ನು ಹೇಳಿದ್ರಲ್ಲ, ಬರ್ರಿ ಕರ್ಕೊಂಡು ಅಂತ ಹೇಳ್ಬಿಟ್ಟು. ಬರ್ರಿ ಆರಾಮಾಗಿ ನೆಮ್ಮದಿಯಾಗಿ ಬರ್ರಿ, ಏನಾಗಕ್ಕಿಲ್ಲ. ನಡ್ರಿ. ಹಾಂ ಅಣ್ಣ, ಈಗಲೇ ಬರ್ತೀವಿ. ದಯವಿಟ್ಟು ಅದೊಂದು ನೋಡ್ಕೊಟ್ಬಿಡಿ ಸಾಕು. ಬಿಸ್ನೆಸ್ಸು ಪ್ರೇಮ ಚೆನ್ನಾಗಿ ಸ್ಟ್ಯಾಂಡರ್ಡಾಗಿ ನಾವು ಮಾತಾಡಬೇಕು ಸರಿನಾ? ಬಿಸ್ನೆಸ್ ಡೀಲ್ ಅಂದರೆ ಡೀಲ್. ಚೆನ್ನಾಗಿ ಮಾತಾಡ್ಬಿಟ್ಟು ಹೆಂಗನ್ವೇ ಒಂದು ಡೀಲ್ ಒಂದು ಮಾಡ್ಕೊಂಬಿಡೋಣ. ಆಮೇಕಿಂದ ಬೇಕಾರೆ ನೋಡೋಣ. ಬಾ ಸಜ್ಜಿಗೆ ಹೋಗೋಣ ಬಾ. ಲೋ, ಏನ್ಲ ಬಿಸ್ನೆಸ್ ಅದು ಇದೊಂದು ತಲೆ ತಿಂತಿಯಲ್ಲ. ನಂದೇ ಇಲ್ಲಿ ಲಾಸ್ ಆಗಿ ನಡೀತಾ ಇದ್ದು ಬಿಸ್ನೆಸ್ನ. ಈ ಬಿಸ್ನೆಸ್ ಜೊತೆಗೆ ಇನ್ನೊಂದು ಏನ್ಲ ಮಾಡೋಕ್ಕಾಯ್ತದೆ? ನಾನು ಸುಮ್ಮನೆ ಬಿಸ್ನೆಸ್ಸು ಅದು ಇದು ಅಂತ ಹೇಳ್ಬಿಟ್ಟು ನಾನು ತಲೆ ತಿಂತಾ ಇದೆಯಲ್ಲ. ಅಯ್ಯೋ, ಏನು ತಾನೇ ಮಾಡೋಕ್ಕಾಯ್ತದೆ? ಈಗೂ ನೋಡ್ದಲ್ಲ, ಹೋಟ್ಲಾಗ ಜಾಸ್ತಿ ಜನನೇನಿಯೇ ಇಲ್ಲ. ಏನೋ ನಡೆಸ್ಬೇಕಲ್ಲ ಅಂತ ನಡೆಸ್ತಾ ಇದ್ದೀನಿ ಅಷ್ಟೇನೇನಿಯ. ಏನೋ ಒಂಚೂರು ಖರ್ಚುಗನ ಉಡ್ತದೆ ಅಂತ ಹೇಳ್ಬಿಟ್ಟು ನೀನು ನೋಡ್ರೆ ಅದು ಇದು ಉಪ್ಪಿನಕಾಯಿ ಹಪ್ಪಳ ಅವ್ರೇನೋ ಬಿಸ್ನೆಸ್ ಮಾಡ್ಕೊಡ್ತಾರೆ ಅಂತ ಹೇಳ್ತೀಯ. ಆ ಉಪ್ಪಿನಕಾಯಿ ಹಪ್ಪಳದಾಗೆ ಏನೋ ಚೆನ್ನಾಗಿ ಮಾಡಿ ಎಲ್ಲ ಟೇಸ್ಟಾಗಿ ಮಾಡಿದ್ರೆ ಹೋಯ್ತವೆ. ಇಲ್ಲಾಂದರೆ ಎಲ್ಲಿ ಹೋಗ್ತವೆ ಹೇಳು? ನೋಡು, ನೀನು ಕಷ್ಟಾಗಿದೆಯಾ, ನನಗೂ ಒಂಚೂರು ದುಡ್ಡು ಕಾಸು ಬೇಕಾಗ್ತದೆ. ನೋಡು, ಹೆಂಗೋ ಇವ್ರಿಗೆ ಡೀಲ್ ಅಂತ ಹೇಳ್ಬಿಟ್ಟು ಒಪ್ಪಿಸ್ಬಿಟ್ರೆ ಯಾರಿಬ್ರು ಬಂದವ್ರೆ ಚೆನ್ನಾಗಿರೋ ಕುಳಿದವ್ರೆ ಅಂತ ಅನ್ನಿಸ್ತದೆ. ಬಂದವ್ರು ಇವಾಗ. ಅದಕ್ಕೆ ನಾವು ನೋಡ್ಬಿಟ್ಟು ಅವ್ರ ಹತ್ರ ಮಾತಾಡಿ ನೋಡಿ, ನೀವು ಮಾಡ್ಕೊಂಬಿಟ್ಟು ಬಂದು ಹಿಂಗೆ ಕೊಡಿ, ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲೇನೆ ನೀವು ಉಪ್ಪಿನಕಾಯಿ ಅದು ಇದು ನೀನೆಲ್ಲ ಮಾಡ್ತೀಯಲ್ಲ ಹೋಟ್ಲಿಗೆ, ಅಲ್ಲಿ ಇಲ್ಲಿ ಎಲ್ಲ ಸಪ್ಲೈ ಇದು ಮಾಡ್ತೀಯಲ್ಲ, ಅಲ್ಲಿ ಹೆಂಗೋ ಮಾಡಿದ್ರೆ ಆಯಿತು. ಇದೇ ನನ್ನ ಹೋಟ್ಲಾಗಿದ್ರೆ ಏನೋ ಮಾಡ್ಬೋದಿತ್ತು. ಯಾರ್ದೋ ಕಂಡೋರ್ ಹೋಟ್ಲು ಇದು. ಅವ್ರ ಕೈ ಕೆಳಗಡೆ ನಾವು ಕೆಲಸ ಮಾಡೋದು. ಈ ಹೋಟ್ಲು ಬೇರೆ ಓಡ್ತಾನೆ ಇಲ್ಲ. ಏನೋ ನಡೆಸ್ಬೇಕು ಅಂತ ಹೇಳ್ಬಿಟ್ಟು ನಡೆಸ್ಕೊಂಡು ಸುಮ್ಮನೆ ಹೋಗ್ತಾವ್ರು. ನಾನು ಇದ್ದೀನಿ. ಏನು ನನ್ನ ಸ್ವಂತ ಹೋಟ್ಲ ಇದು? ನಾನೆಲ್ಲಿ ಎಲ್ಲ ಬಿಸ್ನೆಸ್ ಮಾಡೋಕ್ಕಾಗ್ತೈತೆ ಹೇಳು?
ಒಂದು ಕೆಲಸ ಮಾಡು ನೀನು, ಇವಾಗ ನೀನೇನೇ ಓನರು ಅಂತೇಳ್ಬಿಟ್ಟು ನೀನೇನೇ ಫಿಕ್ಸ್ ಆಗೋಗ್ಬಿಡು ಸರಿನಾ. ನೀನೇ ಈ ಹೋಟ್ಲ್ ಓನರು, ನೀನು ಯಾವಾಗ ಅವ್ರು ಡೀಲ್ ಮಾಡಕ್ಕೆ ಬರ್ತಾರೆ, ಅವ್ರು ಡೀಲ್ ನೀನು ಅವಾಗ ಸರಿ ಅಂತೇಳ್ಬಿಟ್ಟು ಒಪ್ಕ. ನೋಡಿ ನೀವೇ ನಾನು ಅಡ್ವಾನ್ಸ್ ಏನು ಕೊಡಲ್ಲ, ನೀವೇನೇ ಮಾಡ್ಕೊಂಬಿಟ್ಟು ಬಂದು ಕೊಡಿ, ಆಮೇಲೆ ನಾನು ನೋಡಿಬಿಟ್ಟು ನಿಮ್ಗೆ ಅಮೌಂಟ್ ಕೊಡ್ತೀನಿ ಅಂತ ಹೇಳಿ ಸರಿನಾ. ಆಯಿತು ಅಂತ ಹೇಳಿದಾಗ ಆ ಉಪ್ಪಿನಕಾಯಿನೆಲ್ಲ ಎತ್ಕೊಂಡೋಗಿ ಸ್ವಲ್ಪ ಅಲ್ಲಿ ಇಲ್ಲಿ ಅಂಗಡಿ ಪಂಗಡಿಗಳಿಗೆಲ್ಲ ಮಾರಿಬಿಟ್ಟು ಒಂದು ಡಬಲ್ ದುಡ್ಡು ಮಾಡ್ಕೊಳ್ಳೋಣ, ಅವ್ರಿಗೊಂಚೂರು ಕೊಡೋಣ, ನಾವು ಒಂಚೂರು ಇಟ್ಕೊಳ್ಳೋಣ. ನೋಡು ಇದಕ್ಕಿನ್ನೂ ಬೇಕಾ, ನಮ್ದು 10 ಪೈಸೆ ಖರ್ಚಿಲ್ಲ, ಅವ್ರು ಮಾಡ್ಕೊಟ್ರದನ್ನ ತಗೊಂಡೋಗಿ ಮಾರೋದಷ್ಟೇ ನೆನೆಯೇ ನಮ್ಮ ಹತ್ರ ಖರ್ಚಾಗೋದು, ಇನ್ನೇನು ಖರ್ಚಾಗಲ್ಲ. ನಾವು ನೆಮ್ಮದಿಯಾಗಿರ್ಬೋದಲ್ವೇನೋ, ಯೋಚನೆ ಮಾಡು. ಐಡಿಯಾ ಏನೋ ಚೆನ್ನಾಗೈತೆ, ಅಂಥ ಬಕ್ರಾಗಳು ಯಾರು ಸಿಗ್ತಾರೆ ಇವಾಗ. ನಾನೆರಡು ಬಕ್ರನ ಹಿಡ್ಕೊಬಿಟ್ಟು ಬಂದಿದ್ದೀನಿ ಕಣೋ, ನನ್ನೇನು ಸಾಮಾನ್ಯ ಅಂತ ಅನ್ಕೊಂಡ್ಬಿಟ್ಟ. ಇಬ್ರು ಬಕ್ರಾಗಳು ಆಗ್ಲೇನೆ ಮನೆಗೆ ಅವ್ರೆ, ಅದಕ್ಕೆ ಕರ್ಕೊಂಡ್ಬಿಟ್ಟು ಬಂದಿದ್ದೀನಿ. ನನಗೂ ಕಾಸು ಗೀಸು ಇಲ್ಲ ಖರ್ಚಿಗೆ ಅಂತ ಹೇಳ್ಬಿಟ್ಟು, ಅದಕ್ಕೇನೆ ಈಗ ನೋಡು ಆರಾಮಾಗೆ ನೆಮ್ಮದಿಯಾಗಿ ಹೆಂಗೋನು ನಾವು ಬಿಸ್ನೆಸ್ ಮಾಡ್ಕೊಂಡು ಹೋಗ್ಬೋದು. ಅವ್ರು ಮಾಡ್ಕೊಡ್ತಾರೆ, ನಾವು ಮಾರ್ಕೊಳ್ಳೋಣ ಅಷ್ಟೇನೆ. ಒಂದು ಸ್ವಲ್ಪ ಅಡ್ವಾನ್ಸ್ಗೆ ಒಂದು ಸ್ವಲ್ಪ ಕೊಡೋದು, ಈಗ 10,000 ರೂಪಾಯಿ ಮಾರಿದ್ರೆ ಒಂದು 2,000 ಇವ್ರು ಕೊಡೋದು. ಆ ಥರ ಮಾಡಿ ಏನೋ ಒಂದು ಬಿಸ್ನೆಸ್ ನಾವು ಶುರು ಮಾಡ್ಕೊಂಡಂಗೆ ಆಗ್ತೈತೆ. ಇದನ್ನೊಂದ್ಸಲ ಟ್ರೈ ಮಾಡೋಣ. ನಮ್ಮ ಸೂರ್ರು ಅವರೆಲ್ಲ ಹಿಂಗೇನೇ ಮಾಡೋದು. ಸರಿ ಆಯಿತು, ಈಗೇನು ನಾನೇನೇ ಈ ಹೋಟ್ಲು ಓನರ್ ಅನ್ನಂಗೆ ಮಾತಾಡಬೇಕು ಅಷ್ಟೇ ತಾನೇ. ಆಯಿತು ಬಿಡು, ಮಾತಾಡೋದ್ರಾಗೇನು ನಾನು ಸ್ಟ್ಯಾಂಡರ್ಡಾಗಿ ಮಾತಾಡ್ತೀನಿ. ಗೊತ್ತಲ್ಲ ಈ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಹೋದ್ರೆ ಏನೋ ಒಂದು ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತೀನಿ ನಾನು. ನೀನೇನು ತಲೆ ಕೆಡ್ಸ್ಕೊಬೇಡ, ನೋಡ್ತಾ ಇರು ಹೆಂಗು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನಾನಂತೂ ನಾವು ಪಕ್ಕ ಆ್ಯಕ್ಟಿಂಗಾಗೆ ಎತ್ತಿದ ಕೈ ಕರಿಯೋಗವ್ರನ್ನ. ಸರಿ ಇಲ್ಲೇ ಇರು, ನಾನು ಬಂದಿದ ತಕ್ಷಣನೇ ಹಿಂಗೆ ಅಂತ ತೋರಿಸಿ ಹೇಳ್ತೀನಿ. ನೀನು ಅಷ್ಟೇನೆ ಒಂಚೂರು ಸ್ಟ್ಯಾಂಡರ್ಡಾಗಿ ಮಾತಾಡಬೇಕು ಸರಿನಾ. ಸರಿ ಹೋಗು, ಉಪ್ಪಿನಕಾಯಿ ಹಪ್ಪಳ ಮಾಡ್ಕೊಂಡು ನಾನು ಜೀವನ ಮಾಡೋಣ. ಈ ಹೋಟ್ಲು ನಂಬಕ್ಕಾಗಲ್ಲ, ಯಾವ ಬಾಕ್ರಾಗ್ಲು ಸಿಕ್ಬಿಟ್ರೆ ಆರಾಮಾಗಿ ಉಚ್ಕೊಬಿಡ್ಬೋದು. 2-3 ತಿಂಗಳು ಬರಲಿ ಬಿಡು ದುಡ್ಡು, ಆಮೇಲೆ ನಮ್ಗೆ ಅದೇ ಐಡಿಯಾ ಉಪಯೋಗಿಸ್ಕೊಂಡು ಇನ್ನೊಬ್ರಿಬ್ಬರು ನನ್ನನ್ನು ಕ್ಯಾಚ್ ಹಾಕೊಂಡ್ರೆ ಅಲ್ಲೇ ಮುಗ್ದೋಯ್ತಲ್ಲ. ನೋಡಿ ಸರ್, ನಾನು ಹೇಳಿದ್ನಲ್ಲ ಇವರೇನೆ ತುಂಬ ಚೆನ್ನಾಗಿ ಮಾಡ್ತಾರೆ ಉಪ್ಪಿನಕಾಯಿ ಹಪ್ಪಳ ಎಲ್ಲನೂ. ಅದಕ್ಕೆ ನಿಮ್ಮ ಹತ್ರ ಒಂದ್ಸಲ ಮೀಟಿಂಗ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ ಸರ್. ಪ್ಲೀಸ್ ಇಲ್ಲ ಅಂತ ಅನ್ಬೇಡಿ ಸರ್, ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ. ಮೇಡಮ್ ಮಾತಾಡಿ ಹೇಳಿ. ಯಾ ವಿ ಆರ್ ವರ್ಕಿಂಗ್ ವೆರಿ ವೆಲ್. ತುಂಬ ಚೆನ್ನಾಗಿ ಮಾಡ್ತೀವಿ ನಾವು, ತುಂಬ ಪ್ರೊಫೆಷನಲ್ ಆಗಿ ಮಾಡ್ತೀವಿ ನಾವು. ಬಿಸ್ನೆಸ್ ಅಂತ ಅಂದರೆ ತುಂಬ ಸ್ಟ್ಯಾಂಡರ್ಡಾಗಿ ಮಾಡ್ತೀವಿ. ಅದಕ್ಕೆ ಅಂತಲೇ ಒಂದು ಬಿಸ್ನೆಸ್ ಎಲ್ಲ ಓಪನ್ ಮಾಡ್ತಾ ಇದ್ದೀವಿ. ಅದಕ್ಕೆ ಅಂತಲೇ ಸಪ್ರೇಟ್ ಜಾಗ ಎಲ್ಲ ಓಪನ್ ಮಾಡ್ತೀವಿ. ನೋಡಿ ನಿಮ್ಗೆ ಈ ಥರ ಐಟಮ್ಸ್ನ ಮಾಡ್ಕೊಂಡು ಬನ್ನಿ ಅಂತಾರೆ, ನಾವು ಆ ಥರ ಐಟಮ್ಸ್ನ ನಿಮಗೆ ಮಾಡ್ಕೊಡ್ತೀವಿ. ನಿಮ್ಗೆ ಏನು ತೊಂದರೆನೇ ಇಲ್ಲ. ನಿಮ್ಗಂತೂ ಎಂತೆಂಥ ಐಟಮ್ಸ್ ಬೇಕು ಹೇಳಿ, ಅಂತಂಥ ಐಟಮ್ಸ್ ಎಲ್ಲನೂ ನಾನೇ ಮಾಡ್ಕೊಂಬಿಟ್ಟು ಬಂದು ಕೊಡ್ತೀನಿ. ನೋಡಿ ನೀವೇ ಬೇಕಾದ್ರೆ ಬಂದು ಟೇಸ್ಟ್ ಮಾಡೋದು, ಪಕ್ಕ ಹಳ್ಳಿ ಸ್ಟೈಲು. ಸರಿನಾ. ನೋಡಿ ಇಲ್ಲ ಅಂತ ಅನ್ಬೇಡಿ ಸರ್, ಪ್ಲೀಸ್ ಸರ್. ಹೌದು ಸರ್, ಇಲ್ಲ ಅಂತ ಮಾತ್ರ ಅನ್ಬೇಡಿ ಸರ್, ಪ್ಲೀಸ್ ಸರ್ ನೀವೇ ಹೆಂಗನ ಮಾಡ್ಬಿಟ್ಟು ಪ್ಲೀಸ್ ಸರ್ ನೀವೇ ಹೆಂಗೋ ನಮ್ಗೆ ಇದು ಮಾಡಿಕೊಡ್ಬೇಕು ಸರ್. ಇಲ್ಲ ಅಂತ ಅನ್ಬೇಡಿ ಸರ್, ಪ್ಲೀಸ್ ಸರ್. ಹೆಂಗೋ ಬಿಸ್ನೆಸ್ ಕೊಡಿ ಸರ್. ನೋಡಿ ಬೇಕಾದ್ರೆ ರುಚಿಯಾಗಿರೋ ಉಪ್ಪಿನಕಾಯಿ ಹಪ್ಪಳ ಸಂಡಿಗೆ ಎಲ್ಲ ಮಾಡ್ಕೊಂಬಿಟ್ಟು ಬರ್ತೀವಿ ಸರ್. ನಾವು ಯಾವುದ್ರಾಗೂ ಏನು ಕಡಿಮೆ ಇಲ್ಲ, ನೀವು ಅಂತ ಹೇಳಿ ಸಾಕು. ನೋಡಿ ಆಲ್ರೆಡಿ ನಾವು ಉಪ್ಪಿನಕಾಯಿ ಎಲ್ಲನೂ ನಮ್ಮದ್ರಲ್ಲೇ ಒಬ್ರು ಇದ್ರು ಮಾಡ್ಕೊಡೋಕ್ಕೆ, ಅವ್ರಿಗೇನೋ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಮಾಡ್ಕೊಡ್ತಾ ಇಲ್ಲ ಅಷ್ಟೇ. ನೋಡಿ ನೀವು ಯಾವ ಥರ ಮಾಡ್ತೀರಾ, ಏನು ಎತ್ತ ಇಲ್ಲ ಏನೋ ಗೊತ್ತಿಲ್ಲ ಅಲ್ವ ನಮಗೆ ಸರಿಯಾಗಿ. ಸರಿ ಒಂದು ಕೆಲಸ ಮಾಡಿ, ಹಪ್ಪಳ ಹಂಗೇನೆ ಉಪ್ಪಿನಕಾಯಿ ಎರಡೂ ಉಪ್ಪಿನಕಾಯಿ ಸರಿ ಇರಲಿ, ಉಪ್ಪಿನಕಾಯಿ ಇರಲಿ ಬಿಡಿ. ಹಪ್ಪಳ ಉಪ್ಪಿನಕಾಯಿ ಎರಡನ್ನೂ ನೀವು ಮಾಡ್ಕೊಂಡ್ಬಿಟ್ಟು ಬನ್ನಿ. ಒಂದು ಕಡಿಮೆ ಮಾಡೋಂಗಿಲ್ಲ, ನೀವೊಂದು 25 kg ಹಂಗೆ ಮಾಡ್ಕೊಂಡು ಬರಬೇಕು ಸರಿನಾ. ಮಾಡ್ಕೊಂಡು ಬಂದಮೇಲೆ ನಾವೆಲ್ಲ ಅದು ನೋಡಿ ಎಲ್ಲ ಇದು ಮಾಡಿ ವರ್ಕ್ ಆಗುತ್ತಾ ಇಲ್ವಾ ಅಂತ ನೋಡಿ ನಾವು ಮುಂದೆ ಪ್ರೊಸೀಜರ್ ಎಲ್ಲ ಮಾಡ್ಬೋದು ಸರಿನಾ. ಸರಿ ಸರ್ ಆಯಿತು. ಪಕ್ಕ ಹಳ್ಳಿ ಸ್ಟೈಲ್ ಉಪ್ಪಿನಕಾಯಿ ಅಂದರೆ ನಾವಿಲ್ಲಿ ತಂದು ನೋಡಿ ಬಾಕ್ಸ್ ಗೀಕ್ಸ್ ಎಲ್ಲ ಮಾಡಿಬಿಟ್ಟು ಹಾಕಬೇಕು. ಅದ್ರ ಬದಲು ನೀವೇ ಬಾಕ್ಸ್ ಎಲ್ಲ ತಗೊಂಡು ಬಾಕ್ಸ್ಗೆ ಹಾಕೊಂಡು 1 kg ನೋವು ಅರ್ಧ kg ನೋವು ಅಂತ ಸಪ್ರೇಟ್ ಬಾಕ್ಸ್ ಮಾಡ್ಕೊಂಡು ಬಂದರೆ ನಮ್ಗೆ ಇನ್ನೂ ತುಂಬ ಒಳ್ಳೇದು. ಆ ಥರ ಮಾಡ್ಕೊಂಡು ಬನ್ನಿ ಸರಿನಾ. ಫೈನಲ್ ಆಗಿ ಮಾತಾಡೋಣ. ಅದೇ ಕೊಡ್ತೀರಾ ಕಾಸು ಏನು ಎತ್ತ ಅದನ್ನೇನು ಹೇಳಲೇ ಇಲ್ಲ. ಒಂಚೂರು ಅಡ್ವಾನ್ಸ್ ಎಲ್ಲ ಕೊಟ್ಟರೆ. ಹೌದು ಸರ್, ಎಷ್ಟು ಕೊಡ್ತೀರಾ ಏನು ಎತ್ತ ಅಂತ ನೀವು ಹೇಳಲೇನೇ ಇಲ್ಲ. ಎಷ್ಟು ಕೊಡ್ತೀರಾ ಸರ್ ನೀವೇನೇ ಹೇಳಿ. ನೋಡಿ ಅಡ್ವಾನ್ಸ್ ಅದು ಇದೆಲ್ಲ ಕೊಡೋಕ್ಕಾಗಲ್ಲ, ಅದು ನೀವು ಯಾವ ಥರ ಟೇಸ್ಟ್ ಮಾಡ್ಕೊಂಡು ಬರ್ತೀರಾ ಅದು ನೋಡ್ಬೇಕಲ್ವ ನಾವು. ಈಗ ಅಡ್ವಾನ್ಸ್ ಅಂತ ನಾನು ಬೇಕಾದ್ರೆ ಏನೋ ಎಷ್ಟು ಕೊಡೋದು ಸರ್, ಒಂದು 2,000 ಕೊಟ್ಟಿರಿ ಸಾಕು. ಸರ್ ಎಲ್ಲರೂ ಲಕ್ಷ ಚೆಕ್ ಕೊಡ್ತಾರೆ, ನೀವು ಬರೀ 2,000 ಕೊಡ್ತಾ ಇದ್ದೀರಾ ಸರ್. ಅಡ್ವಾನ್ಸ್ ಒಂದು ಸ್ವಲ್ಪ ಜಾಸ್ತಿ ಕೊಡಿ ಸರ್, ನಾವು ಅಡ್ವಾನ್ಸಾಗೆಲ್ಲ ಮಾಡಬೇಕು ಅಲ್ವಾ. ನೀವು ಇಷ್ಟು ಕಮ್ಮಿ ಕೊಟ್ಬಿಟ್ರೆ ಹೆಂಗೆ ಸರ್. ಪ್ಲೀಸ್ ಸರ್ ಒಂಚೂರು ಅಡ್ವಾನ್ಸ್ನ ಜಾಸ್ತಿ ಕೊಡಿ ಸರ್, ಇಲ್ಲ ಅಂತ ಅನ್ಬೇಡಿ ಸರ್. ಪ್ಲೀಸ್ ಸರ್ ಒಂದು ಸ್ವಲ್ಪ ಜಾಸ್ತಿ ಕೊಡಿ ಸರ್. ಒಂದು ನಮ್ಮ ಅತ್ತೆಗೆ ತೋರಿಸೋಷ್ಟಾದರೂ ಬೇಕಲ್ವ ಸರ್. ನಮ್ಮ ಅತ್ತೆ ನೋಡಿಬಿಟ್ಟು ಖುಷಿ ಪಡ್ಬೇಕಲ್ವ ಸರ್. ಗಿಕ್ಕು ಎಲ್ಲನೂ ಪ್ಲೀಸ್ ಸರ್, ಇಲ್ಲ ಅಂತ ಅನ್ಬೇಡಿ. ಪ್ಲೀಸ್ ಸರ್ ಕೊಡಿ ಸರ್. ನೋಡಿ ಹಂಗೆಲ್ಲನೂ ಒಂದೇ ಸಲ ಕೊಡೋಕ್ಕಾಗಲ್ಲ. ನಾವೇನು ದೊಡ್ಡ ಬಿಸ್ನೆಸ್ ಥರ ಆ ಥರನೇ ಮಾಡ್ತಿಲ್ಲ, ಇದೊಂದು ಸ್ಮಾಲ್ ಅಷ್ಟೇ, ಸ್ಮಾಲ್ ಬಿಸ್ನೆಸ್ ಥರ ಮಾಡ್ತಾ ಇರೋದು. ನೋಡಿ ನಾನೀಗ 2,000 ಕೊಟ್ಟಿರ್ತೀನಿ, ನಿಮ್ಗೆ ಇಷ್ಟ ಇದ್ರೆ ಮಾಡಿ, ಇಷ್ಟ ಇಲ್ಲ ಅಂದರೆ ಏನ್ರಿ ಇವಾಗ ಅಯ್ಯೋ ಮನೆಗೆ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ಬಿಟ್ಟು ಇವ್ರಿಗೆಲ್ಲನೂ ಹೇಳ್ಬಿಟ್ಟು ಹಿಂಗೆ ಮಾಡ್ತೀವಿ ಅಂತ ಅಂದ್ಬಿಟ್ರೆ ಸಾಕು, ರಾಶಿ ಜನ ತಂದು ಕೊಡ್ತಾರೆ. ನೋಡಿ ನಿಮ್ಮ ಒಳ್ಳೇದು ಕೇಳ್ತಾ ಇದ್ದೀನಿ, ಕೊಡ್ತೀರಾ ಕೊಡ್ರಿ, ಇಲ್ಲ ಅಂತಂದರೆ ಬೇಡ, ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಬಿಟ್ಟು ಬಿಡಿ ಅಷ್ಟೇನೆ.
ಏನೇ ಮಾಡೋದು ಹಾಂ ಅಡ್ವಾನ್ಸ್ ನೋಡ್ರಿ 2,000 ಕೊಡ್ತಾರಂತೆ. 2,000ದಾಗ ಉಪ್ಪಿನಕಾಯಿ ಎಲ್ಲ ರೆಡಿ ಮಾಡಬೇಕು ಅಂತಂದರೆ ನೀನೇ ಹೇಳು ಎಷ್ಟು ಆಯ್ತದೆ. ಹಂಗೆ ಹಿಂಗೆ ರೆಡಿ ಮಾಡ ಬುಡ ಎಲ್ಲನೂ ಅಂತಂದರೆ ನನಗಂತೂ ಏನು ಮಾಡಬೇಕೋ ಗೊತ್ತಾಯ್ತಾನೆ ಇಲ್ಲ. ಈಗೇನು ಒಪ್ಕೊಳ್ಳೋದ ಬೇಡವಾ? ನಾನಿಲ್ಲ ಒಂದು 50,000 ಕೊಡ್ತಾರೆ ಅಂತ ಅಂದ್ಕೊಂಡ್ರೆ, ಇಲ್ಲ 1,00,000 ಕೊಡ್ತಾರೆ ಅಂತ ಅಂದ್ಕೊಂಡ್ರೆ 2,000 ಕೊಡ್ತೀನಿ ಅಂತ ಹೇಳ್ತಾರಲ್ಲ ನೋಡಿ. ಅಲ್ಲಿ ಅತ್ತೆ ತಕ್ಕೋದ್ರೆ ಏನೋ ಬಿಸ್ನೆಸ್ಸು ಮಾಡಲೇಬೇಕು, ಮಾಡ್ದಿದ್ದಂಗಂತೂ ಇರೋಕ್ಕೆ ಬಿಡೋದೇ ಇಲ್ಲ. ಅಜ್ಜಿ ಕುಂತ್ರು ನಿಂತರು ಅಂತಿತ್ತಾಳೆ ನೋಡು. ಹೀಗೆ 2,000 ಕೊಡ್ತಾರೆ, ಆಮೇಲೆಲ್ಲ ಮಾಡ್ಕೊಂಬಿಟ್ಟು ಬಂದಮೇಲೆ ಫುಲ್ ಕೊಡ್ತಾರಲ್ಲ. ಸುಮ್ಕೆನೆಯ ಸರಿ ಅಂತ ಹೇಳ್ಬಿಟ್ಟು ಒಪ್ಕೊಳ್ಳೋಣ. ಯಾವುದೋ ಬಂದಿದ್ದು ಬರಲಿ, ಇದಾದ್ಮೇಲೆ ಚೆನ್ನಾಗಿರೋ ಸಿಕ್ಕರೆ ಬೇರೆ ಯಾವುದನ್ನ ಹುಡುಕೊಳ್ಳೋಣ. ಇನ್ನೇನು ಮಾಡೋಕ್ಕಾಯ್ತದೆ? ಏನೂ ಇಲ್ದಿರೋರಿಗೆ ಏನೋ ಒಂದು ಮಾಡೋದೇ ಮೇಲಲ್ವಾ? ಸರಿ ಬಿಡು, ಹಂಗೇನೇ ಆಯಿತು. ಸರಿ ಸರ್, ಆಯಿತು. ನೀವು 2,000ನೇ ಅಡ್ವಾನ್ಸ್ ಕೊಡಿ. ನಿಮ್ಮದನ್ನೇ ನಾನು ಅಲ್ಲ ಪಾಪ ನೀವೇನು ಮೋಸ ಮಾಡೋಣ ಅಂತ ಗೊತ್ತು. ಸರಿ ಆಯಿತು ಕೊಡಿ 2,000. ಬಿಸ್ನೆಸ್ ನಮ್ಮಿಬ್ಬರು ಸ್ಟಾರ್ಟ್ ಮಾಡ್ತಿದ್ದೀವಲ್ಲ ಬಿಸ್ನೆಸ್ನ, ಅಷ್ಟೇ ಸಾಕು. ನಮಗೆ ಬಿಸ್ನೆಸ್ ಮಾಡ್ತಿದ್ದೀವಿ ಅಂತ ಅನ್ನಿಸ್ಕೊಂಡ್ರೆ ನಮ್ಮ ಅತ್ತೆ ಹತ್ರ ಸಾಕು. ಹೆಂಗೋ ನೀವು ಬಂದು ಬೇಕಾದ್ರೆ ಬಂದು ಒಂದು ಸಲ ಮನೆ ನೋಡ್ಕೊಂಡು ತಗೊಂಡು ಹೋಗ್ತಿರಲ್ಲ, ಅವಾಗ ನಮ್ಮ ಅತ್ತೇನೂ ಗೊತ್ತಾಗ್ತೈತಲ್ಲ, ಅದು ಸಾಕು ಸರ್. ಸರಿನಾ? 2,000 ಕೊಟ್ಬಿಟ್ಟು ಅದೇನೋ ಸೈನು ಪೈನು ಎಲ್ಲ ಮಾಡ್ತಾರಲ್ಲ ಸರ್, ನಿಮ್ಮ ಇದಕ್ಕೆ ಮಾಡ್ಕೊಡ್ತೀವಿ ಅಂತ ಹೇಳಿ. ನಾನು ನೋಡಿ ನಂಬಿಕೆ ಅಷ್ಟೇ, ಸೈನು ಗಿನಿಲ್ಲ ತಗೊಳ್ಳಲ್ಲ. ಸರಿನಾ? ನೋಡಿ ನೀವು ರೆಡಿ ಮಾಡಿ ಇಟ್ಬಿಟ್ಟು ನಮಗೆ ಫೋನ್ ಹಾಕಿ, ನಾನು ಬಂದುಬಿಟ್ಟು ಎಲ್ಲ ತಗೊಂಡು ಬರ್ತೀನಿ. ಸರಿನಾ? ಸರಿ ಸರ್, ಆಯಿತು. ಸರಿ, ನಾವು ನಾಳೆಯಿಂದನೇ ಶುರು ಮಾಡ್ತೀವಿ ಸರ್ ಬಿಸ್ನೆಸ್ನ. ಇನ್ನೊಂದು ವಾರದಲ್ಲಿ ಎಲ್ಲ ನಿಮ್ಮ ಹತ್ರ ಇರುತ್ತೆ ನೋಡಿ ಸರ್. ನಾವೆಲ್ಲ ಮಾಡ್ಕೊಂಡು ತಗೊಂಡು ಬರ್ತೀವಿ, ಇಲ್ಲ ನೀವೇ ಬರ್ತೀರಲ್ಲ ಸರ್ ತಗೊಂಡು ಹೋಗೋಕ್ಕೆ, ಅಷ್ಟೇ ಸಾಕು. ಸರಿ, ಹಾಗಾದರೆ ಕೊಡ್ತೀನಿ ಬನ್ನಿ, ಅಲ್ಲಿ ಕೂತ್ಕೊಂಡಿರಿ, ತಂದು ಕೊಡ್ತೀನಿ ದುಡ್ಡನ್ನ. ಸರಿ ಸರ್. ಇವರೇನು ದುಡ್ಡು ಕೊಡೋದ 2,000 ಕೊಡ್ತೀವಿ ಅಂದರೆ ಒಪ್ಕೊಬಿಟ್ರು. ನೋಡು, ಅವ್ರ ಕೈಯಾಗ ಬೇಜಾನ್ ಉಪ್ಪಿನಕಾಯಿ ಹಪ್ಪಳೆಲ್ಲ ಒತ್ತಿಸ್ಕೊಂಡು ಇಲ್ಲ ಅಂಗಡಿಗಳಿಗೆಲ್ಲ ಮಾರಕ್ಕನ. ಸುಮ್ಮನೆ ಇರು, ಇನ್ನೇನು ಮಾಡೋದು? ಮಾರೋದು ಅರ್ಧ ಅವರು ಕೊಡೋದು, ಅರ್ಧ ನಾವು ಇಟ್ಕೊಳ್ಳೋದು ಅಷ್ಟೇ. ಇನ್ನೇನು ಮಾಡೋಕ್ಕಾಗ್ತೈತೆ? ನಾವು ಒಳ್ಳೆ ಬಿಸ್ನೆಸ್ ಮಾಡ್ದಂಗೆ ಆಗಲ್ವಾ? ಹಂಗೆ. ಹಾಂ ಸರಿ ಬಿಡಪ್ಪ, ಆಯಿತು.